ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ನಿನ್ನೆ ಬಿಗ್ ಬಾಸ್ ಎಪಿಸೋಡು ಎಲ್ಲರಿಗೂ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮಾತ್ರ ಮರ್ತೋಗ್ಬೇಡಿ. ನಮ್ಮ ಚೈತ್ರಕ್ಕ ಅವರ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ಗಿತ್ತು ಅಂತ ಹೇಳ್ಬೋದು. ಅವ್ರಿಗೆ ಗೊತ್ತು ಅವ್ರು ಆ್ಯಕ್ಚುಲಿ ಸೇವ್ ಆಗಿದ್ದಾರೆ ಅಂತ. ಎಲ್ಲರೂ ಮಾತಾಡ್ತಿರೋದನ್ನ ತೋರಿಸ್ತಾ ಇದ್ದಾರೆ. ಅವ್ರನ್ನ ಇನ್ನೂ ಕನ್ಫೆಷನ್ ರೂಮಲ್ಲೇ ಇಟ್ಕೊಂಡಿದ್ದಾರೆ ಅಂತ ಅಂದಾದ್ಮೇಲೆ ಅವ್ರು ಬಿಗ್ ಬಾಸ್ ಅವ್ರ ಟೀಮ್ಗೆ ಏನಾದರೂ ಹುಚ್ಚ, ಬೇರೆಯವ್ರು ಏನು ಮಾಡ್ಕೊಳ್ಕೊಳ್ತಾ ಇದ್ದಾರೆ ಇವ್ರ ಬಗ್ಗೆ ಅಂತ ತೋರಿಸೋದಕ್ಕೆ. ಅವ್ರಿಗೆ ಗೊತ್ತು ತಾನು ಸೇಫ್ ಆಗಿದ್ದಾರೆ ಅಂತ, ಬಟ್ ಆದರೂ ಕೂಡ ನೆಕ್ಸ್ಟ್ ಲೆವೆಲ್ ಡ್ರಾ ಮಾಡಿದ್ರು ಅಂತ ಹೇಳ್ಬೋದು. ನಿಮ್ಗೇನು ಅನ್ನಿಸ್ತು? ಚೈತ್ರ ಜೆನ್ಯೂನ್ ಆಗಿ ರಿಯಾಕ್ಟ್ ಕೊಟ್ರಾ, ಇಲ್ಲಾಂದರೆ ಆ್ಯಕ್ಟಿಂಗ್ ಮಾಡಿದ್ರಾ ಅಂತ ಅನಿಸ್ತಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಅದನ್ನು ಬಿಟ್ಟರೆ ನಮ್ಮ ತ್ರಿವಿಕ್ರಮ್ಗೆ ಕೂಡ 2 ಪಾಸು ಸಿಗುತ್ತೆ. ಬೇರೆಯವರು ಅವ್ರಿಗೆ ಇಟ್ಕೊಳ್ತಾ ಇದ್ರೋ ಗೊತ್ತಿಲ್ಲ, ನಾನಂತೂ ಅಂದ್ಕೊಂಡಿದ್ದೆ ತ್ರಿವಿಕ್ರಮ್ ಯಾರಿಗಾದರೂ ಒಂದು ಶೇರ್ ಮಾಡೇ ಮಾಡ್ತಾರೆ ಅಂತ. ಅವರು ಶೇರ್ ಮಾಡಿದ್ದು ಕೂಡ ಅವರು ರೀಸನ್ ಕೊಟ್ಟು ಶೇರ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಎರಡೂ ಕೂಡ ಅವರೇ ಹೊಡೆದಿದ್ದು, ಇನ್ನೂ ಖುಷಿ ಆಯಿತು. ಇನ್ನು ಅದನ್ನು ಬಿಟ್ಟರೆ ನಮ್ಮ ಮಂಜಣ್ಣ ಅವರ ನಾಮಿನೇಷನ್ನು, ಅಪ್ಪ ಎಷ್ಟು ಕೆಟ್ಟದಾಗಿ ರೀಸನ್ ಕೊಟ್ಟರು. ಅವರ ಪರ್ಸ್ನಲ್ ರೀಸನ್ನ ತಗೊಂಡು ಧನು ಮತ್ತು ಶಿಶಿರ್ ಅವ್ರನ್ನ ನಾಮಿನೇಟ್ ಮಾಡಿದರು ಅಂತ ಅನ್ನಿಸ್ತು. ಇಲ್ಲಿವರೆಗೂ ನೋಡಿರೋದ್ರಲ್ಲಿ ನನಗೆ ವರ್ಸ್ಟ್ ನಾಮಿನೇಷನು ಈ ಸಲ ಮಂಜಣ್ಣಂದಾಗಿತ್ತು ಅಂತ ಅನ್ನಿಸ್ತು. ಎಲ್ಲ ಒಂದು ಅಭಿಪ್ರಾಯಗಳನ್ನ ಕೂಡ ಮಾತಾಡೋಣ ಈ ವಿಡಿಯೋಲಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮಾತ್ರ ಮರ್ತೋಗ್ಬೇಡಿ ಅಂತ ಹೇಳ್ತಾ, ಇನ್ನು ನಿನ್ನೆ ಎಪಿಸೋಡ್ ಸ್ಟಾರ್ಟ್ ಆದ ತಕ್ಷಣ ನಮ್ಮ ಚೈತ್ರ ಅಕ್ಕ ಅವರಿಂದನೇ ಸ್ಟಾರ್ಟ್ ಆಗುತ್ತೆ. ಕನ್ಫೆಷನ್ ರೂಮಲ್ಲಿ ಕುಳಿತಿರ್ತಾರೆ, ಎಲ್ಲರೂ ಏನೇನು ಮಾತಾಡ್ಕೊಳ್ತಾ ಇರ್ತಾರೆ ಅನ್ನೋದನ್ನ ತೋರಿಸ್ತಾ ಇರ್ತಾರೆ ಬಿಗ್ ಬಾಸ್ ಅವರು. ನಮ್ಮ ಧನು ಅವರು ಮತ್ತು ಹನುಮಂತು ಅವರು ಮಾತಾಡ್ತಾ ಇರ್ತಾರೆ, ಹಾಯ್ ಚೈತ್ರಕ್ಕ ಅಂತಿರ್ತಾರೆ. ಶಿಶಿರು ಮತ್ತು ಐಶು ಅವರು ಮಾತಾಡ್ತಿರೋದನ್ನ ಕೂಡ ತೋರಿಸ್ತಾರೆ. ಐಶ್ವರ್ಯ ಎದ್ಬಿಟ್ಟು ಐ ಲವ್ ಯು ಚೈತ್ರ ಅಕ್ಕ, ನನಗೆ ಬೇಜಾರಾಗ್ತಾಯಿದೆ, ನೀವು ಹೋಗಿದ್ದು ಮನೆ ಎಲ್ಲನೂ ನೀವು ಇದ್ದಿದ್ರೆ ಫುಲ್ಲು ಸೌಂಡ್ ಬರ್ತಾಯಿತ್ತು ಪಟಾಕಿ ಥರ, ಬಟ್ ಇವಾಗೆಲ್ಲ ಮನೆ ಪೂರ್ತಿ ಕಾಮಾಗಿದೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಅದನ್ನು ಅವ್ರನ್ನ ಬೈದ್ರಾ ಇಲ್ಲಾಂದರೆ ಹೊಗಳಿದ್ರಾ ಐಶು ಅವರು ಅಂತಲೇ ಅಲ್ಲಿ ಗೊತ್ತಾಗಲಿಲ್ಲ. ಮತ್ತು ಅದನ್ನು ಬಿಟ್ಟರೆ ನಮ್ಮ ಶಿಶಿರವರು, ನೀವು ನಿಜವಾಗ್ಲೂ ನನ್ನ ತಂಗಿನೇ, ನೀವು ನನಗೆ ಒಡ ಹುಟ್ಟಿಲ್ಲದೆ ಇರಬಹುದು, ಬಟ್ ಆದರೂ ಕೂಡ ನಾನು ನಿಮ್ಮನ್ನು ತಂಗಿ ಥರನೇ ಟ್ರೀಟ್ ಮಾಡ್ತೀನಿ. ಆ, ಈ ಮನೆಗೆ ನಿನ್ನ ಸ್ವಲ್ಪ ನೆಗೆಟಿವಿಟಿನೆಲ್ಲ ತೆಗ್ದಾಕೊಳ್ಳೋಕ್ಕೆ ಬಂದಿದೆ, ಅದು ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ, ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಶಿಶಿರವರು ಕೂಡ ವಿಶ್ ಮಾಡ್ತಾರೆ. ಅಲ್ಲಿ ಒಂದು ಸ್ವಲ್ಪ ಎಮೋಷ್ನಲ್ ಆದರೂ ಚೈತ್ರವರು ಅಂತ ಅನ್ನಿಸ್ತು. ಅದಾದ ನಂತರ ರಜತ್ತು, ಮಂಜಣ್ಣ ಅವರೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ತಾರೆ, ಯಾಕೆ ಚೈತ್ರವ್ರು ಹೋದ್ರು ಅಂತ. ರಜತ್ ಅವ್ರು ಇದ್ಬಿಟ್ಟು, ಈ ಅಮ್ಮ ಬರೀ ಮಾತಾಡಿದ್ದೇ ಮಾತಾಡ್ತಾ ಇದ್ಲಲ್ಲ, ಅದಕ್ಕೆ ಮೋಸ್ಟ್ಲಿ ಆಚೆ ಕಳಿಸಿದ್ದಾರೆ ಅಂತ ಅನಿಸುತ್ತೆ ಅಂತ ಅಂದ್ಬಿಟ್ಟು ರಜತ್ ಅವರು ಶೇರ್ ಮಾಡಿಕೊಂಡ್ರು. ಅದಂತೂ ನಿಜ ಗುರು, ನನಗಂತೂ ಲಾಸ್ಟ್ ವೀಕ್ ಕಿವಿಗಳೆಲ್ಲ ತೂತ ಬಂದುಬಿಟ್ಟಿತ್ತು. ಇನ್ನೊಂದು ಸ್ವಲ್ಪ ಹೋದರೆ ಹಿಂಗೆ ಬಿಗ್ ಬಾಸ್ ರಿವ್ಯೂ ಮಾಡಬೇಕು ಅಂತ ಅದನ್ನು ಫಾರ್ವರ್ಡ್ ಮಾಡಿದೆ ನೋಡಿದ್ದೀನಿ ನಾನು. ನಿಜವಾಗ್ಲೂ ಅಷ್ಟೊಂದು ಹರ್ಚ್ಕೊಳ್ತಾ ಇದ್ರು ಲಾಸ್ಟ್ ವಾರ ಚೈತ್ರ ಅವರು. ಸೊ ಅದನ್ನು ಹೇಳೋದು ಒಂದು ಸ್ವಲ್ಪ ಫನ್ನಿ ಅನ್ನಿಸ್ತು. ಅಲ್ಲಿ ಚೈತ್ರ ಅವರು ಅವ್ರಿಗೆ ಏನೋ ಅವ್ರಿಗವರೇ ಮಾತಾಡ್ಕೊಳ್ತಾ ಇರ್ತಾರೆ, ಮತ್ತು ಬಿಗ್ ಬಾಸ್ ಎಷ್ಟು ದಿನ ನಡೆಯುತ್ತೆ ಅನ್ನೋದು ನಮ್ಮ ಮಂಜು ಅವ್ರು ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ತಾರೆ. ಒಬ್ಬ ನೀವು ಡೈರೆಕ್ಟರ್ ಆಗಿಬಿಡ್ರಿ ಸುಮ್ಮನೆ ಅಂತ ಎಲ್ಲನೂ ಹೇಳ್ತಾ ಇರ್ತಾರೆ ಕೂತ್ಕೊಂಡು ನಮ್ಮ ಚೈತ್ರ ಅವರು ಅಲ್ಲಿ. ಅದಾದ ನಂತರ ನಮ್ಮ ಹನುಮಂತವ್ರ ಬಗ್ಗೆ, ಹನುಮಂತು ಮತ್ತು ಧನರಾಜ್ ಅವರು ಅಷ್ಟು ಇಷ್ಟು ಮಾತಾಡ್ತಾರೆ. ನಂತರ ಬಿಗ್ ಬಾಸ್ ಅವರ ಹತ್ರ ಮಾತಾಡಿಸ್ಬಿಟ್ಟು, ಚೈತ್ರ ಅವರೇ ನಿಮ್ಗೆ ಇನ್ನೊಂದು ಅವಕಾಶ ಸಿಕ್ಕಿದೆ ಅಂದ ತಕ್ಷಣ ಒಂದು ಆ್ಯಕ್ಟಿಂಗ್ ಮಾಡಿದ್ರು ಅಂದರೆ ಸೀರಿಯಸ್ಲಿ ಎಲ್ಲ ಫಿಲ್ಮ್ ಆ್ಯಕ್ಟರ್ಸು ವೇಸ್ಟ್ ಗುರು ಚೈತ್ರ ಅವ್ರ ಮುಂದೆ ಅಂತ ಅನ್ನಿಸ್ತು. ಅವ್ರಿಗೆ ಗೊತ್ತು ಸೇವ್ ಆಗಿದ್ದಾರೆ ಅಂತ. ರಜತ್ ಅವರು ಆಚೆ ಬಂದಾಗ ಕೂಡ ಹೇಳ್ತಾರೆ, ನಿಮಗೆ ಗೊತ್ತಿರುತ್ತೆ ಸೇವ್ ಆಗಿದ್ದೀರಾ ಅಂತ ಆದರೂ ಕೂಡ ನಾನು ಫ್ಲೂಕಲ್ಲಿ ಬಂದೆ ಅಂತ ಹೇಳ್ತಾರೆ. ಗೌತಮಿ ಅವರೆಲ್ಲ ಇರ್ತಾರೆ, ಎಲ್ಲರೂ ಬರ್ತಾರೆ, ಫುಲ್ ಖುಷಿ ಆಗ್ತಾರೆ. ಆ ಕಡೆ ಮಂಜಣ್ಣ ಮತ್ತು ಭವ್ಯ ಮಾತ್ರ ಬರಲ್ಲ. ಏನು ಅಲ್ಲಿ ಸೆಲೆಬ್ರೇಷನ್ ನಡೀತಾ ಇದೆಯಾ, ನಾವು ಬರೋಕ್ಕೆ ನಾವು ಬರಲ್ಲ ಅಂತ ಇಬ್ಬರು ಹೋಗಲ್ಲ. ಮಂಜಣ್ಣನೂ ಹೋಗಲ್ಲ, ಈ ಕಡೆ ನಮ್ಮ ಭವ್ಯ ಅವರು ಕೂಡ ಹೋಗಲ್ಲ. ಅದಕ್ಕೆ ಅವರು ಸಾಟರ್ಡೆ ಎಪಿಸೋಡಲ್ಲಿ, ಸಂಡೇ ಎಪಿಸೋಡಲ್ಲಿ ಏನೇನಾಗಿರುತ್ತೋ ಅದೇ ರೀಸನ್ನು. ನಾನು ಹೇಳ್ಬೇಕಾಗಿಲ್ಲ ಅದಕ್ಕೆ ಏನೇನು, ಯಾಕೆ ಭವ್ಯ ಮತ್ತು ಮಂಜು ಅವರು ಹೋಗಲಿಲ್ಲ ಅಂತ. ಅಷ್ಟೇ ಅಲ್ಲ, ಮುಂಚೆಯಿಂದನೂ ಕೂಡ ಭವ್ಯ ಅವ್ರ ಹತ್ರ ಅಷ್ಟೊಂದು ಕನೆಕ್ಷನ್ನು ಇವರಿಬ್ಬರಿಗೂ, ಚೈತ್ರ ಅವ್ರ ಹತ್ರ ಭವ್ಯಾಗಾಗಲಿ ಮಂಜಣ್ಣಗಾಗಲಿ ಅಷ್ಟು ಕನೆಕ್ಷನ್ ಇರಲಿಲ್ಲ, ಹೋಗಿರಲಿಲ್ಲ. ಚೈತ್ರ ಅವ್ರು ಬಂದು ಮಾತಾಡ್ತಾ ಇರ್ತಾರೆ, ನನ್ನ ಬಗ್ಗೆ ಮಾತಾಡಿದ್ದು ನೀನು ಮತ್ತು ಹನುಮಂತು ಅಷ್ಟೇ ಅಂತ ಧನು ಹತ್ರ ಹೇಳ್ತಾರೆ. ಅದಾದಮೇಲೆ ನಮ್ಮ ರಜತ್ ಅವ್ರ ಹತ್ರ ಹೋಗ್ಬಿಟ್ಟು, ನೀನೇನು ಮಾತಾಡಿದೆ ಅಂತ ನಾನು ಕೇಳಿಸ್ಕೊಂಡೆ ಅಂತ ಅಂದ್ಬಿಟ್ಟು ರಜತ್ ಅವ್ರ ಹತ್ರ ಅವ್ರು ಹೇಳಿರೋದು ಹೇಳ್ತಾರೆ. ಮಂಜಣ್ಣ ಈ ಥರ ಕ್ಯಾಲ್ಕುಲೇಷನ್ ಮಾಡ್ತಿದ್ರಿ ಅಲ್ವಾ ಅಂತ ಅಂದ್ಬಿಟ್ಟು ಹೋಗಿ ಮಂಜಣ್ಣ ಅವ್ರ ಹತ್ರ ಹೇಳ್ತಾರೆ. ಅವ್ರು ಏನೇನು ಕೇಳಿಸ್ಕೊಂಡಿದ್ದಾರೋ ಅದನ್ನೆಲ್ಲ ಹೇಳ್ತಾರೆ. ಅವಾಗ ರಜತ್ ಅವ್ರು ಹೇಳ್ತಾರೆ, ನಿನಗೆ ಗೊತ್ತಿರುತ್ತೆ ಸೇವ್ ಆಗ್ತೀಯ ಅಂತ, ಆದರೂ ಕೂಡ ಇಷ್ಟೊಂದೆಲ್ಲ ಇದು ಮಾಡ್ತಾ ಇದೆಯಾ ಅಲ್ವಾ ಅಂದರೆ, ಇಲ್ಲಣ್ಣ ನಾನು ಫ್ಲೂಕಲ್ಲಿ ಸೇವ್ ಆಗಿಬಿಟ್ಟೆ ಅಂತಾರೆ. ಡೌರಾಣಿ ಅವ್ರಿಗೆ ಆಲ್ರೆಡಿ ಅರ್ಥ ಆಗಿದೆ ನಾನು ಸೇವ್ ಆಗಿದ್ದೀನಿ ಅಂತ, ಬಟ್ ಆದರೂ ಕೂಡ ಸಿಕ್ಕಾಪಟ್ಟೆ ಬಿಗ್ ಬಾಸ್ ಅವ್ರ ಪ್ಲ್ಯಾನು ಅವ್ರಿಗೆ ಹಾಳಾಗಿ ಹೋಯ್ತಲ್ಲಪ್ಪ ಅಂತ ಅನ್ನಿಸ್ಬಾರ್ದು ಅಂತ ಬಿಗ್ ಬಾಸ್ಗೋಸ್ಕರ ಆ್ಯಕ್ಟಿಂಗ್ ಮಾಡ್ತಾವ್ರೆ ಚೈತ್ರ ಅಲ್ಲಿ ಅಂತ ಅನ್ನಿಸ್ತು ನನಗೆ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೆಲ್ಲ ಆದಮೇಲೆ ಅಯ್ಯೋ ನನಗೆ ಹೆರಿಗೆ ನೋವು ಆದಮೇಲೆ ಎಷ್ಟು ಅಂದರೆ ಒಂದು ಹೆಣ್ಣಿಗೆ ಮರುಜನ್ಮ ಅಂತ ಹೆಂಗೆ ಅನ್ನಿಸ್ತಾರೋ ಹಂಗೆ ಅನ್ನಿಸ್ತು ಅಂದಾಗ ಇವ್ರು ಇದ್ಬಿಟ್ಟು, ಹೌದು ಆ ಹೆರಿಗೆ ಆದಮೇಲೆ ಹುಟ್ಟಿರೋ 2 ಮಕ್ಕಳೇ ನಾವು ಅಂತ ಧನರಾಜು ಮತ್ತು ಹನುಮಂತು ಕಾಮಿಡಿ ಮಾಡ್ಕೊಂಡಿರ್ತಾರೆ. ಬೆಳಕರಿಯುತ್ತೆ, ಒಂದು ರೇಷನ್ ಟಾಸ್ಕ್ ಅಂತ ಕೊಡ್ತಾರೆ ಬಿಗ್ ಬಾಸ್ ಅವರು. ಸಿಕ್ಕಾಪಟ್ಟೆ ಚೆನ್ನಾಗೇ ಒಂದು ಟಾಸ್ಕ್
ಟಾಸ್ಕ್ ಮೂಲಕ ಇದನ್ನು ಆರ್ಗನೈಸ್ ಮಾಡಿದ್ದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬೆಳಗ್ಗೆ ಮಾರ್ನಿಂಗ್ ಸಾಂಗ್ ಬರುತ್ತೆ, ಎಲ್ಲರೂ ಹೆಂಗೆ ಮಲ್ಕೊಂಡಿರ್ತಾರೋ ಹಾಗೆ ಮಲ್ಕೊಂಡಿರ್ಬೇಕು. ಬೆಳಗ್ಗೆ ಮಾರ್ನಿಂಗ್ ಸಾಂಗ್ ಎದ್ದ ತಕ್ಷಣ ಸುರೇಶ್ ಅವ್ರು ಮಾತ್ರ ಹೆಂಗೆ ಮಲ್ಕೊಂಡಿರ್ಬೇಕು ಹಂಗೆ ಮಲ್ಕೊಂಡಿರ್ತಾರೆ. ಅದಕ್ಕೆ ಗೌತಮಿ ಹೋಗ್ಬಿಟ್ಟು ಸುರೇಶ್ಗೆ ಪನಿಷ್ಮೆಂಟ್ ಕೊಡ್ತಾರೆ. ಆ ಪನಿಷ್ಮೆಂಟ್ ಏನಪ್ಪ ಅಂದರೆ ಯಾವುದಾದ್ರೂ ಒಂದು ತರಕಾರಿನ ಅವ್ರ ಕೈಯಲ್ಲಿ ಹಚ್ಚಿಸ್ಬೇಕಾಗಿರುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಗೌತಮಿಯವರು ಅವ್ರು ತುಂಬ ಕ್ರಿಯೇಟಿವಿಟಿ ಯೂಸ್ ಮಾಡಿದ್ರು ಅಂತ ಅನ್ನಿಸ್ತು. ಅಷ್ಟು ಆ ಥರ ಹಚ್ಬೇಕು, ಈ ಥರ ಹಚ್ಬೇಕು, ಇಷ್ಟೇ ಸೈಜ್ ಇರಬೇಕು ಅಂತ ಒಂದು ಸ್ವಲ್ಪ ಸುರೇಶ್ ಅವ್ರಿಗೆ ಇದ್ದಿದ್ದಂಗೆ ಪ್ಲೇನಾಗೆ ಮಾಡಿಸೋದ್ರ ಬದಲು ಇನ್ನೊಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡಿಸಿದ್ರು ಅವ್ರ ಕೈಯಲ್ಲಿ ಅಂತ ಅನ್ನಿಸ್ತು. ಅದನ್ನು ಬಿಟ್ಟರೆ ನಮ್ಮ ಭವ್ಯ ಮತ್ತು ತ್ರಿವಿಕ್ರಮ್ ಅದು ಕ್ರೇಜಿ ಅಂತ ಅನ್ನಿಸ್ತು ನಿಜವಾಗ್ಲೂ. ಅಲ್ಲಿ ನನಗೆ ಭವ್ಯ ಅವ್ರು ಒಂದು ಸ್ವಲ್ಪ ಇನ್ನೋವೇಟಿವ್ ಆಗಿ ಟ್ರೈ ಮಾಡಬೇಕಾಗಿತ್ತೇನೋ ಅಂತ ನನಗೆ ಖಂಡಿತ ಅನ್ನಿಸ್ತು. ಯಾಕಂದರೆ ಒಂದು ಆಯಿಲಲ್ಲಿ ಮಸಾಜ್ ಮಾಡೋದನ್ನ ಬಿಟ್ಟರೆ ಇನ್ನು ಬೇರೆದೇನು ಮಾಡೋಕ್ಕೆ ಟ್ರೈ ಮಾಡಲಿಲ್ಲ. ಮತ್ತು ಒಂದು ಸ್ವಲ್ಪ ಕೋಪ ಮಾಡಿಕೊಂಡು ಬಿಗ್ ಬಾಸ್ ಸ್ಕ್ರಿಪ್ಟ್ ಹೆಂಗೆ ಬರೆದಿದ್ರು ಅದನ್ನೇ ಮಾಡಿಬಿಟ್ರು. ಹೋಗ್ಬೇಡಿ ಇರಿ ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲಿರಲಿ ಅಂತ ಅಂದ್ಬಿಟ್ಟು ತ್ರಿವಿಕ್ರಮ್ನ ಹೋಗದೆ ಇರೋಂಗೆ ತಡೆಯೋದಾಗಿರ್ಬೋದು, ಅಥವಾ ತ್ರಿವಿಕ್ರಮು ಆ ಥರ ಬಿದ್ದು ಕಾಪಾಡಿದಾಗ ಅದನ್ನು ಮತ್ತೆ ಕಂಟಿನ್ಯೂಷನ್ ಮಾಡೋದಾಗಿರ್ಬೋದು, ಏನಾದರೂ ಭವ್ಯ ಅವರು ಅಲ್ಲಿ ತೊಡಗಿಸ್ಕೋಬಹುದಾಗಿತ್ತು ಅಂತ ಅನ್ನಿಸ್ತು. ಜಸ್ಟ್ ಭವ್ಯ ಅವರು ಅಷ್ಟೇ ಅಲ್ಲ, ತ್ರಿವಿಕ್ರಮ್ ಇಂದ ಕೂಡ ಒಂದು ಸ್ವಲ್ಪ ಎಫರ್ಟ್ ಬರ್ಬೋದಾಗಿತ್ತು. ಯಾಕಂದರೆ ಅವರಿಬ್ಬರಲ್ಲಿ ಇಬ್ಬರು ಗುಡ್ ಫ್ರೆಂಡ್ಸು, ಅವ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅಲ್ಲಿ ಐಶು ಇನ್ವಾಲ್ವ್ ಆಗಿಲ್ಲ ಅಂದರೂ ಕೂಡ ಅವರಿಬ್ಬರು ಒಂದು ಸ್ವಲ್ಪ ಚೆನ್ನಾಗೇ ಇದನ್ನು ಮಾಡಬಹುದಾಗಿತ್ತು. ಸ್ವಲ್ಪ ಪ್ಲೇನಾಗಿ ಮಾಡಿದ್ರ ಅವರಿಬ್ಬರು ಅಂತ ಅನ್ನಿಸ್ತು. ತುಂಬ ಇಷ್ಟ ಆಗಿದ್ದು ಅಂದರೆ ಮಂಜನಾ ಗೌತಮಿ ಮತ್ತು ಮೋಕ್ಷಿತಾ ಅವ್ರದ್ದು. ಮಂಜನಾ ನಿದ್ದೆ ಮಾಡ್ತಿರೋಂಗೆ ಗ್ಯಾಪಲ್ಲಿ ನಿಜವಾಗ್ಲೂ ನಿದ್ದೆ ಮಾಡಿರ್ತಾರೆ. ಮಂಜನಾ ಆ್ಯಕ್ಟಿಂಗ್ ಅಂತೂ ಪಕ್ಕ ಮಾಡಿರಲ್ಲ, ಸರಿಯಾಗಿ ಒಂದು ನ್ಯಾಪ್ ಹಾಕ್ಕೊಂಡಿರ್ತಾರೆ ಅಂತ ಅನ್ನಿಸ್ತು. ಅಲ್ಲಿ ಮೋಕ್ಷಿತಾ ಅವರು ಬರೋದೇನು, ಅವ್ರ ಜಗಳ ಆಡೋದು ಪ್ರತಿಯೊಂದನ್ನು ಕೂಡ ತೋರಿಸ್ತಾರೆ. ಒಂದು ತುಂಬ ಒಂದು ಎಂಟರ್ಟೈನಿಂಗ್ ಆಗಂತೂ ಅವರು 3 ಜನದ್ದು ಕಂಡು ಬಂತು ಅಂತ ಹೇಳ್ಬೋದು. ಮತ್ತು ಈ ಕಡೆ ಹನುಮಂತು ಮತ್ತು ಇವರು ಧನರಾಜ್ ಅವರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಈ ಥರ ಒಂದು ಪ್ಯೂರ್ ಸೋಲು ನೀವು ಅಂತ ಹೇಳಿದ್ರಲ್ಲ, ಅಂದರೆ ಒಳ್ಳೆ ಆತ್ಮ ಅಂತ ಹೇಳಿದ್ರಲ್ಲ, ಅದು ನೀವು ಫುಲ್ ಸೋಲು ಅಂತ ಕೂಡ ಹೇಳಿರ್ಬೋದಲ್ಲ, ಇದು ಸ್ಟ್ರಾಟಜಿ ಮಚ್ಚಾ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಅದು ನನಗೆ ಒಂದು ಸ್ವಲ್ಪ ಇಷ್ಟ ಆಯಿತು. ಅವರಿಬ್ಬರು ಮಾತಾಡ್ಕೊಳ್ಳೋ ರೀತಿನೇ ಬೇರೆ ಇರುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಇವರು ಕೂಡ ತುಂಬ ಅನಲೈಸ್ ಮಾಡ್ತಾ ಇದ್ದಾರೆ ಧನರಾಜ್ ಅವರು ಗೇಮು. ರಜತ್ ಬಂದಾಗ್ಲಿಂದ ಇಲ್ಲೊಂದು ಸ್ವಲ್ಪ ಚೇಂಜ್ ಅಂತೂ ಆಗಿದೆ. ರಜತ್ ತಂದಿದ್ದಾರೆ ಚೇಂಜು. ನಮ್ಮ ಇವರು ತ್ರಿವಿಕ್ರಮ್ ಅವ್ರು ಏನು ಇಲ್ಲ ಅಂತಿದ್ದರು, ಇವತ್ತು ಅವ್ರ ಜೊತೆನೇ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾರೆ ನೋಡು ಅಂತ ಹನುಮಂತಿಗೆ ಹೇಳ್ತಿರ್ತಾರೆ. ಬಟ್ ಹನುಮಂತು ಬೇರೆಯವ್ರ ಬಗ್ಗೆ ಯಾಕೆ ಗುರು ಮಾತಾಡೋದು ಅಂತ ಅಂದ್ಬಿಟ್ಟು ಸುಮ್ಮನೆ ಇರ್ತಾರೆ. ನಂತರ ಇವ್ರು ಬರ್ತಾರೆ, ಪ್ರತಾಪ್ ಅವ್ರು ಬರ್ತಾರೆ. ಪ್ರತಾಪ್ ಅವ್ರು ಬಂದ ತಕ್ಷಣ ಒಂಥರ ಹೌಸ್ಮೇಟ್ಸ್ ಎಲ್ಲರೂ ಆಬ್ವಿಯಸ್ಲಿ ತುಂಬ ಚೆನ್ನಾಗೇ ಟ್ರೀಟ್ ಮಾಡ್ತಾರೆ. ಪ್ರತಾಪ್ ಅವರು ತುಂಬ ಎಮೋಷ್ನಲ್ ಆಗ್ತಾರೆ. ನನಗೆ ಜನ್ಮ ಕೊಟ್ಟಿದ್ದ ಒಂದು ಸ್ಟೇಜ್ ಇದು, ವಿನ್ ಆಗದೆ ಇರ್ಬೋದು, ಬಟ್ ಆದರೆ ನನಗೆ ಜನಗಳ ಪ್ರೀತಿ ಸಂಪಾದಿಸಿ ಇಲ್ಲಿಂದ ಹೋಗಿದ್ದೀನಿ ಅಂತ ಅಂದ್ಬಿಟ್ಟು ಅವ್ರು ಎಮೋಷ್ನಲ್ ಆಗಿ ಹೇಳ್ಕೊಳ್ತಾರೆ. ನಂತರ ಇಲ್ಲಿ ಒಂದು ಟಾಸ್ಕ್ ಕೊಡೋಕ್ಕೆ ನಾನು ಬಂದಿದ್ದೀನಿ, ಅಂದರೆ ನಾಮಿನೇಷನ್ ಪಾಸ್ ಅಂತಲೇ ಹೇಳ್ಬೋದು. ಯಾರಿಗೆ ನಾಮಿನೇಷನ್ ಪಾಸ್ ಸಿಗುತ್ತೋ ಅವರಿಗೆ ನಾಮಿನೇಟ್ ಮಾಡೋಕ್ಕೆ ಒಂದು ಅಧಿಕಾರ ಬರುತ್ತೆ ಅಂತ. ಇಲ್ಲಿ ಮಾತ್ರನೇ ಟಾಸ್ಕ್ ಕೊಟ್ರ ಅಂತ ಅನ್ನಿಸ್ತು. ಪ್ರತಿಯೊಂದು ರೌಂಡಲ್ಲೂ ಕೂಡ ಚಿಕ್ಕದು ಯಾವುದಾದ್ರೂ ಒಂಥರದ್ದು ಟಾಸ್ಕ್ ಕೊಟ್ಬಿಟ್ಟು ಅದರಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಒಂದು ನಾಮಿನೇಟ್ ಮಾಡೋಕ್ಕೆ ಪವರ್ ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತಾ ಅಂತ ನನಗೆ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಇದ್ರ ಬಗ್ಗೆ ಅಭಿಪ್ರಾಯ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಕ್ಕಿ ಅವರು ಹೋಗ್ತಾರೆ, ವಿಕ್ಕಿ ಅವರು ಮತ್ತು ಶಿಶಿರ್ ಅವರು, ರಜತ್ ಅವರು ಹೋಗ್ತಾರೆ. ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ, ಎರಡೂ ಕೂಡ ವಿಕ್ಕಿ ಅವ್ರಿಗೆ ಸಿಗುತ್ತೆ. ಅಲ್ಲಿ ಬಿಗ್ ಬಾಸ್ ಅವ್ರು ಹೇಳ್ತಾರೆ, ಬಿಗ್ ಬಾಸ್ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನ್ಸುತ್ತೆ ಒಬ್ಬರಿಗೆ ಸಿಗುತ್ತೆ ಅಂತ. ಅಲ್ಲೊಂದು ಆಪ್ಷನ್ ಕೊಡ್ತಾರೆ, ನೀವು ಯಾರಿಗಾದ್ರೂ ಶೇರ್ ಮಾಡಬೇಕು ಅನ್ಸಿದ್ರೆ ಅದು ನಿಮ್ಮ ಜೊತೆ ಯಾರ್ಯಾರು ಆಡಿದಾರೋ ಅವ್ರ ಜೊತೆ ಮಾತ್ರ ಶೇರ್ ಮಾಡಬೇಕಾಗಿರುತ್ತೆ. ನಿಮಗೆ ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ ಮಾಡ್ಬೋದು ಅಂದಾಗ ವಿಕ್ಕಿ ಇದ್ಬಿಟ್ಟು ಅದನ್ನು ನಮ್ಮ ರಜತ್ ಅವರು ಕೊಡ್ತಾರೆ. ಅಲ್ಲಿ ಅವರು ಕೊಟ್ಟಿರೋ ರೀಸನ್ನು ತುಂಬ ಪ್ರಾಪರ್ ಆಗಿತ್ತು ಅಂತ ಅನ್ನಿಸ್ತು. ಎಲ್ಲೂ ಡಿಪ್ಲೊಮ್ಯಾಟಿಕ್ ಆಗಿರಲ್ಲ, ಒಂದು ಭೇದ ಭಾವ ಮಾಡಲ್ಲ. ನಾಮಿನೇಷನಲ್ಲಾಗಿರ್ಬೋದು, ಮತ್ತು ಯಾವುದಾದ್ರೂ ಒಂದು ಟಾಸ್ಕಲ್ಲಾಗಿರ್ಬೋದು, ಎಂಟರ್ಟೈನಿಂಗ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಅವರು ಚೆನ್ನಾಗಿ ಆಡ್ತಾರೆ. ಅದಕ್ಕೋಸ್ಕರ ಅವರು ಕೊಟ್ಟೆ ಅಂತ ಅಂದರು. ಇದು ಕಂಪ್ಲೀಟ್ಲಿ ಅಕ್ಸೆಪ್ಟಬಲ್. ರಜತ್ ಅವರ ಪರ್ಫಾರ್ಮೆನ್ಸು ಆ್ಯಸ್ ಎ ವೈಲ್ಡ್ ಕಾರ್ಡ್ ಎಂಟ್ರಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅವರು ಡಿಸರ್ವಿಂಗ್ ಅಂತ ಅನ್ನಿಸ್ತು ನನಗೆ. ರಜತ್ ಅವ್ರಿಗೆ ಕೊಟ್ಟಾಗ ರಜತ್ ಅವರು ಮಾಡಿದ ಫಸ್ಟ್ ನಾಮಿನೇಷನ್ ಬಂದುಬಿಟ್ಟು ನಮ್ಮ ಹನುಮಂತ್ ಅವರಿಗೆ ಕೊಡ್ತಾರೆ. ಹನುಮಂತ್ ಅವ್ರಿಗೆ ಕೊಟ್ಟಿದ್ದ ರೀಸನು ಒಂದು ಕೂಡ ನನಗೆ ಕರೆಕ್ಟ್ ಅನ್ನಿಸ್ಲಿಲ್ಲ. ರಜತ್ ಅವ್ರು ಕೊಟ್ಟಿದ್ದು, ಅವ್ರು ಕೊಡೋ ರೀಸನ್ ಏನಪ್ಪ ಅಂದರೆ, ಹನುಮಂತ್ ಅವರು ಮಾತಾಡಬೇಕಾದ್ರೆ ಹಿಂದೆ ಉಳಿತಾರೆ ಅಂತ ಅಂದರು. ಹನುಮಂತ್ ಅವ್ರಿಗೆ ಮಾತಾಡೋಕ್ಕೆ ಬರಲ್ಲ ಗುರು, ಅಂದರೆ ಒಂದು ದೊಡ್ಡ ದೊಡ್ಡ ಸೆಂಟೆನ್ಸ್ ಮಾಡಿ ಇವರೆಲ್ಲ ಹೆಂಗೆ ಸ್ವಚ್ಛವಾಗಿ ಮಾತಾಡ್ತಾರೋ ಹಂಗೆ ಆ ಥರ ಸ್ವಚ್ಛವಾಗೇ ಮಾತಾಡೋಕ್ಕೆ ಬರಲ್ಲ ಹನುಮಂತುಗೆ. ಆದರೆ ಹನುಮಂತು ಮಾತಾಡೋದೇ ಇಲ್ವಾ ಅಂದರೆ ನಾನು ಒಪ್ಪಲ್ಲ. ಒಂದೇ ಒಂದು ವರ್ಡ್ ಆದರೂ ಕೂಡ ಅದರಲ್ಲಿ ತುಂಬ ಅರ್ಥಪೂರ್ಣವಾಗಿರೋದನ್ನ ತಲುಪ್ಸೋಕ್ಕೆ ಹನುಮಂತು ಕೂಡ ಟ್ರೈ ಮಾಡ್ತಾರೆ. ಇನ್ಫ್ಯಾಕ್ಟ್ ಸುದೀಪ್ ಸರ್ ಹೇಳಿದ್ದಾರೆ, ಎಲ್ಲಿ ಎಷ್ಟು ಮಾತಾಡಬೇಕು ಅನ್ನೋದು ಹನುಮಂತು ಗೊತ್ತಿರುತ್ತೆ ಅಂತ. ಬಟ್ ಇವಾಗ ಒಂದು ಸ್ವಲ್ಪ ಜಾಸ್ತಿ ಮಾತಾಡ್ರಿ ಅಂತ ಸುದೀಪ್ ಸರಿಂದನೇ ಹನುಮಂತುಗೆ ಅಡ್ವೈಸ್ ಸಿಕ್ಕಿರೋದ್ರಿಂದ ಇದೇ ರೀಸನ್ ತೊಗೊಬಂದು ಇಲ್ಲಿ ರಜತ್ ಅವರು ಹನುಮಂತನ ನಾಮಿನೇಟ್ ಮಾಡಿದ್ರಾ ಅಂತ ನನಗನ್ನಿಸ್ತು.
ಮತ್ತೆ ಟಾಸ್ಕಲ್ಲಿ ನೀನು ಹಿಂದೆ ಉಳಿತೀಯ ಅಂತ ಹನುಮಂತಿಗೆ ಒಂದು ರೀಸನ್ ಕೊಟ್ಟು ನಾಮಿನೇಟ್ ಮಾಡಿದ್ರು. ಟಾಸ್ಕಲ್ಲಿ ಯಾವುದೇ ಒಂದು ಟಾಸ್ಕಲ್ಲೂ ಕೂಡ ಹನುಮಂತ್ ಅವರು ಹಿಂದೆ ಉಳಿದಿರೋದು ನಾನು ಇಲ್ಲಿವರೆಗೂ ನೋಡಿಲ್ಲ. ಗೌತಮಿ ಜೊತೆ ಆಡಿದ್ರು, ಕ್ಯಾಪ್ಟನ್ಸಿ ಕಂಟೆಂಡರ್ಸ್‌ವರೆಗೂ ಕರ್ಕೊಂಡೋದ್ರು ಗೌತಮಿ ಅವ್ರನ್ನ. ಪ್ರತಿಯೊಂದನ್ನು ತಗೊಂಡ್ರೆ ನನಗೆ ಹನುಮಂತ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ದಾರೆ ಅಂತಾನೆ ನನಗನ್ಸೋದು. ಎಲ್ಲೂ ಬ್ಯಾಕೌಟ್ ಆಗಿದ್ದಾರೆ ಅಂತಂತೂ ನನಗನ್ಸಲ್ಲ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಶಿಶಿರ್ ಅವ್ರನ್ನ ನಾಮಿನೇಷನ್ ಮಾಡ್ತಾರೆ. ಶಿಶಿರ್ ಅವ್ರನ್ನ ನಾಮಿನೇಷನ್ ಮಾಡಿ, ನಾನು ಮನೆ ಒಳಗಡೆ ಬರೋದಕ್ಕಿಂತ ಮುಂಚೆ ನೀನು ತುಂಬ ಚೆನ್ನಾಗಿ ಆಡ್ತಾ ಇದ್ದೆ, ಈಗ ಮನೇಲಿ ಎಲ್ಲೋ ಕಳೆದೋಗ್ಬಿಟ್ಟಿದ್ಯಾ ಅಂತ ಅನ್ನಿಸ್ತಾ ಇದೆ. ಮತ್ತು ಒಂದು ಎಂಟರ್ಟೈನ್ಮೆಂಟಿಗೆ ಅಂತ ಬಂದರೆ ನೀನು ಮಾಡ್ತೀಯಾ, ಫಿಸಿಕಲ್ ಟಾಸ್ಕ್ ಅಂತ ಬಂದರೆ ನಿನ್ಗೆ ಆರೋಗ್ಯದ್ದು ಏನೇ ಇರ್ಬೋದು ಆ ಒಂದು ರೀಸನ್ ಇಳ್ಕೊಂಡು ನೀನು ಬ್ಯಾಕೌಟ್ ಆಗ್ತೀಯಾ, ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡಲ್ಲ ಅಂತ ಹೇಳಿ ಒಂದು ರೀಸನ್ ಕೊಟ್ಟು ನಾಮಿನೇಟ್ ಮಾಡ್ತಾರೆ. ಅಲ್ಲಿ ಶಿಶಿರ್ ಅವರು ತುಂಬ ಚೆನ್ನಾಗಿ ವಾದಿಸ್ಕೊಂಡ್ರು ಅಂತ ನನಗನ್ನಿಸ್ತು. ಅಲ್ಲಿ ಶಿಶಿರ್ ಅವ್ರು ಏನಂತಾರೆ ಅಂದರೆ, ಓಕೆ. ನೀನು ಎಂಟರ್ಟೈನ್ಮೆಂಟಲ್ಲಿದ್ದೀಯಾ ಅಂತ ನಾನು ಎಂಟರ್ಟೈನ್ಮೆಂಟಲ್ಲಿದ್ದೀಯಾ ಅಂತ ನೀನು ಹೇಳ್ತಾ ಇದೀಯಾ. ನೀನು ಫಿಸಿಕಲ್ ಟಾಸ್ಕಲ್ಲಿ ಇದೆಯಾ ಅಂತ ನೀನು ಹೇಳ್ತಾ ಇದೀಯಾ. ಅಲ್ಲಿಗೆ ಚಲ್ ಆಗೋಯ್ತಲ್ಲ ಅಂತ ನಮ್ಮ ಶಿಶಿರ್ ಅವರು ಅಟ್ಲೀಸ್ಟ್ ಯಾವುದಾದ್ರೂ ಒಂದು ವ್ಯಾಲಿಡ್ ಪಾಯಿಂಟ್ ಮಾತಾಡಿದ್ರು ಆಪೋಸಿಟ್ ಪರ್ಸನ್ ಮಾತಾಡಬೇಕಾದ್ರೆ ಅಂತ ಅನ್ನಿಸ್ತು. ಬಟ್ ಅದಕ್ಕೆ ಪ್ರತಿವಾದ ರಜತ್ ಅವರು ತುಂಬ ಚೆನ್ನಾಗಿ ಮಾತಾಡ್ಕೊಂಡ್ರು, ವಾದ ಮಾಡಿಕೊಂಡ್ರು. ಏನಂತಾರೆ ಅಂದರೆ, ಹೌದು ನನ್ನ ಕಾಲು ಏಟಾಗಿತ್ತು, ಆದರೂ ಕೂಡ ನಾನು ಫಿಸಿಕಲ್ ಟಾಸ್ಕಲ್ಲಿ ಎಲ್ಲೂ ನಾನು ಬಿಟ್ಕೊಟ್ಟಿಲ್ಲ. ಎಂಟರ್ಟೈನ್ಮೆಂಟ್ ಅಂತ ಬಂದರೆ ಎಂಟರ್ಟೈನ್ಮೆಂಟ್ ಮಾಡಿದ್ದೀನಿ, ಟಾಸ್ಕ್ ಆಡಿದ್ದೀನಿ. ಬಟ್ ನೀನು ಆ ಥರ ಕಾಣಿಸಿಲ್ಲ, ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ನನಗೆಲ್ಲೂ ಕಾಣಿಸಿಲ್ಲ. ಸೊ ಈ ಸಲ ನೀನು ಸೇವ್ ಆಗೋದಾದರೆ ನೀನು ಈ ಸಲ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಕೊಟ್ಟು ಸೇವ್ ಆಗು ಅಂತ ನಾಮಿನೇಟ್ ಮಾಡಿದರು. ಶಿಶಿರ್ ಅವ್ರದ್ದು ಎಲ್ಲೋ ಒಂದು ಕಡೆ ಒಪ್ಕೊಳ್ಳೋಂಗಿತ್ತು. ಬಟ್ ಹನುಮಂತು ಅವ್ರದ್ದು ನಮ್ಮ ರಜತ್ ಅವ್ರು ಏನು ನಾಮಿನೇಷನ್ ಮಾಡಿದ್ರೋ ಅದು 1% ಕೂಡ ಒಪ್ಕೊಳ್ಳೋಂಗಿರಲಿಲ್ಲ ಅಂತ ನನಗನ್ಸುತ್ತೆ. ನಿಮ್ಗೇನು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಇದನ್ನು ಬಿಟ್ಟರೆ ನಮ್ಮ ತ್ರಿವಿಕ್ರಮ್ ಅವರು ನಾಮಿನೇಷನು. ತ್ರಿವಿಕ್ರಮ್ ಅವರು ನಾಮಿನೇಷನ್ ಬಂದುಬಿಟ್ಟು ಫಸ್ಟು ನಮ್ಮ ಚೈತ್ರಕ್ಕದ ಹನುಮಂತದ್ದು ಮಾಡ್ತಾರೆ, ಸಾರಿ ಧನರಾಜ್ ಅವ್ರದ್ದು ಮಾಡ್ತಾರೆ. ಬಟ್ ಫಸ್ಟ್ ಚೈತ್ರಕ್ಕ ಅವ್ರದ್ದು. ಯಾರಾದರೂ ಒಬ್ಬರು ಸೋಲ್ಬೇಕು ಅಂತ ಹೋಗಿ ದೇವ್ರ ಕೈ ಮುಗಿತೀಯಾ ಅಂದರೆ ಅದು ನಿನಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅದು ನಮಗೆ ನೋಡೋರಿಗೆ ಗುರು ಇದೊಂದು ನಾಮಿನೇಷನ್ ಪಾಯಿಂಟಾ ಅಂತ ಅನಿಸುತ್ತೆ. ಬಟ್ ನೀವು ಅಲ್ಲಿ ಆಡ್ತಿರ್ಬೇಕಾದ್ರೆ ಕ್ಯಾಪ್ಟನ್ಸಿ ಟಾಸ್ಕು ಯಾರಾದರೂ ಹೋಗಿ ನಿಜವಾಗ್ಲೂ ಚೈತ್ರ ಅವರು ಹಂಗೆ ಮಾಡ್ತಾ ಇದ್ರು ಹೇಳ್ಬೇಕು ಅಂದರೆ, ಇಲ್ಲಾಂದರೆ ಸುದೀಪ್ ಸರ್ ಅವತ್ತು ಆ ರೀಸನ್ ಕೊಡ್ತಿರ್ಬೇಕಾದ್ರೆ ಕೈಯಂತೂ ಕುತ್ಕೊಳ್ತಾ ಇರಲಿಲ್ಲ. ಹೋಗ್ಲಿ, ಅವರು ಟಾಸ್ಕ್ ಆಡಬೇಕಾದ್ರೆ ಮಾಡಿಲ್ಲ ಅಂತಾರಲ್ಲ, ಟಾಸ್ಕ್ ಅದಾದ್ಮೇಲಾದರೂ ಕೂಡ ಅವ್ರ ಮುಂದೆನೇ ಹೋಗ್ಬಿಟ್ಟು ಅಮ್ಮ ತಾಯಿ ಕಾಪಾಡಮ್ಮ ಅಂತ ಪಲ್ಟಿ ಹೊಡೆದ್ರಂತಲ್ಲ. ಸೊ ಅದು ಕೂಡ ಬೇಜಾರಾಗುತ್ತೆ ಅಲ್ವಾ. ಸೊ ಆ ಒಂದು ಪಾಯಿಂಟ್ನ ತಂದು ವಿಕ್ಕಿ ನಾಮಿನೇಷನ್ ಮಾಡಿದ್ದು ನನಗಂತೂ ರೀಸನ್ ಅನ್ಸಲ್ಲ. ವಿಕ್ಕಿಗೆ ಫೇವರಿಸಮ್ ಅಂತ ಅನ್ಸಿದ್ರು ಅಂತ ಮಾಡ್ತಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರು ಕೂಡ ಇದು ನನ್ನ ಪಾಯಿಂಟ್ ಆಫ್ ವ್ಯೂ ಅಷ್ಟೇ. ನಿಮ್ಮ ಪಾಯಿಂಟ್ ಆಫ್ ವ್ಯೂ ಡಿಫ್ರೆಂಟ್ ಇದ್ದರೆ ನಾನು ಅದನ್ನು ಖಂಡಿತ ಒಪ್ಕೋತೀನಿ. ಇನ್ನು ಅದನ್ನು ಬಿಟ್ಟರೆ ನೀವು ಹಿಂದೆ ಮಾತಾಡ್ಕೊಳ್ತಿರೋದು ತುಂಬ ಹರ್ಟ್ ಆಗ್ತಾ ಇದೆ ಅಂತಾರೆ ಚೈತ್ರ ಅವ್ರು. ಅದಕ್ಕೆ ಈ ಮನೆಯವರೆಲ್ಲರೂ ನನ್ನ ಹೇಟ್ ಮಾಡದೇನೆ ನಾನು ನೇರ ನುಡಿ ಅಂತ, ನಾನು ಯಾವತ್ತೂ ಹಿಂದೆ ಒಂದು ಮುಂದೆ ಒಂದು ಮಾತಾಡಲ್ಲ ಅಂತಾರೆ. ಖಂಡಿತ ಮಾತಾಡ್ತಾರೆ. ಹಾಗೆ ಮಾತಾಡೋದ್ರಿಂದನೇ ಲಾಸ್ಟ್ ಟೈಮು ಮೋಕ್ಷಿತಾ ಬಗ್ಗೆ ತ್ರಿವಿಕ್ರಮ್ ಏನು ಹೇಳಿದ್ರು ಅಂತ ಗೊತ್ತಾಗಿತ್ತು. ಮೋಕ್ಷಿತಾಗೆ ಇವತ್ತು ಬಂದ್ಬಿಟ್ಟು ಅವರಿಗೆ ಹೇಳ್ತಾರೆ. ಮತ್ತು ಮೋಕ್ಷಿತಾ ಅವ್ರ ಬಗ್ಗೆ ಕೆಟ್ಟದಾಗಿ ತ್ರಿವಿಕ್ರಮ್ ಮಾತಾಡ್ತಾ ಇದ್ರು ಕೂಡ ಸುಮ್ಮನೆ ಇರ್ತಾರೆ. ಮೋಕ್ಷಿತಾ ಹತ್ರ ಹೋಗ್ಬಿಟ್ಟು ಮತ್ತೆ ಅದೇ ಮಾತಾಡಿ ತ್ರಿವಿಕ್ರಮ್ ಬಗ್ಗೆನೂ ಕೆಟ್ಟದಾಗಿ ಮಾತಾಡ್ತಾರೆ. ತ್ರಿವಿಕ್ರಮ್ ಹತ್ರನೂ ಚೆನ್ನಾಗಿರ್ತಾರೆ, ಮೋಕ್ಷಿತಾ ಹತ್ರನೂ ಚೆನ್ನಾಗಿರ್ತಾರೆ. ತ್ರಿವಿಕ್ರಮ್ ಬಗ್ಗೆ ಕೆಟ್ಟದಾಗಿ ಹೋಗಿ ಮೋಕ್ಷಿತಾ ಹತ್ರನೇ ಮಾತಾಡ್ತಾರೆ. ಇದನ್ನೇ ಮಾಡಬೇಡಿ ಅಂತ ತ್ರಿವಿಕ್ರಮ್ ಅಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು. ಬಟ್ ಚೈತ್ರ ಅವರು ಮಾತಾಡೋದ್ರಲ್ಲಿ ಕಲಾವಿದೆ ಅಲ್ವಾ. ಸೊ ಹಂಗಾಗಿ ಅವ್ರ ಪಾಯಿಂಟ್ನ ಅವರು ವಾದಿಸ್ಕೊಳ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಧನುನ ನಾಮಿನೇಷನ್ ಮಾಡ್ತಾರೆ. ಧನುನ ನಾಮಿನೇಷನ್ ಮಾಡ್ತಾ ಪ್ರತಿಯೊಬ್ಬರು ಈ ಪಾಯಿಂಟ್ನ ತೊಗೊಳ್ತಿರೋದು ನನಗೆ ಖಂಡಿತ ಇಷ್ಟ ಆಗಲಿಲ್ಲ. ಪಾಯಿಂಟ್ ಏನಪ್ಪ ಅಂದರೆ, ಒಂದು ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಟಾಸ್ಕ್ನ ಎಲ್ಲರಿಗೂ ಬಿಟ್ಕೊಟ್ಟಿರ್ತಾರೆ ಧನು ಅವರು. ರೀಸನ್ ಏನು ಕೊಟ್ಟಿರ್ತಾರಪ್ಪ ಅಂದರೆ, ನನ್ನ ಟೀಮು ತುಂಬ ಚೆನ್ನಾಗೇ ಪರ್ಫಾರ್ಮ್ ಮಾಡ್ತು, ಅದರಿಂದ ನನ್ನ ಪರ್ಫಾರ್ಮೆನ್ಸ್ನ ನಾನು ಸ್ವಲ್ಪ ಕೆಳಗಡೆ ಹಾಕ್ಕೊಂಡು ಅವ್ರಿಗೆ ಟೀಮ್ ಕೊಡ್ತೀನಿ ಅಂದ್ರು ಹೊರತು ಮನೆಯವರಿಗೆಲ್ಲ ಕಂಪೇರ್ ಮಾಡಿದ್ರೆ ಧನು ಕಡಿಮೆ ಕೊಟ್ಟಿದ್ದಾರೆ ಅಂತ ಎಲ್ಲೂ ಧನು ಅವರು ಮೆನ್ಷನ್ ಮಾಡಲಿಲ್ಲ. ಇನ್ಫ್ಯಾಕ್ಟ್ ಅದನ್ನು ನಾಮಿನೇಷನ್ ಪಾಯಿಂಟ್ನಿಗೆ ತೊಗೊಬಂದು ಕೊಟ್ಟಿದ್ದು ಇಷ್ಟ ಆಗಲಿಲ್ಲ. ಬಟ್ ಮತ್ತೊಂದು ಪಾಯಿಂಟ್ ಅದಕ್ಕೆ ಆ್ಯಡ್ ಆನ್ ಮಾಡ್ತಾರೆ. ಆ ಪಾಯಿಂಟ್ ಏನಪ್ಪ ಆ್ಯಡ್ ಆನ್ ಆಗಿರುತ್ತೆ ಅಂತ ಅಂದರೆ, ಒಂದು ಕಾಮಿಡಿಗೆ ನಮ್ಮ ಇವರು ಯಾರಪ್ಪ ತ್ರಿವಿಕ್ರಮ್ ಅವರು ಹೇಳಿರ್ತಾರೆ ಈ ಥರ, ನೀನು ಲತ್ತೆ ಅಂದರೆ ಒಂದು ಸ್ವಲ್ಪ ದರಿದ್ರ ನಮ್ಮ ಟೀಮ್ಗೆ, ನೀನು ಬಂದಾಗಲಿಂದ ಸೋಲ್ತಾನೆ ಇದೆ ಅಂತ ತಮಾಷೆಗೆ ಹೇಳಿರ್ತಾರೆ. ಬಟ್ ಅದನ್ನು ಸೀರಿಯಸ್ಸಾಗಿ ತೊಗೊಬಂದು ನಾಮಿನೇಷನಲ್ಲಿ ಮಾಡ್ತಾರೆ. ಆ ರೀಸನ್ ಕೊಡ್ತಾರೆ, ಅದು ಒಪ್ಕೊಳ್ಳೋಂಗಿತ್ತು. ಸೊ ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಪಾಯಿಂಟು ಅವ್ರು ಕೊಡೋದ್ರಲ್ಲಿ ವ್ಯಾಲಿಡ್ ಇದ್ದರೂ ಕೂಡ ನಾವು ನಾಮಿನೇಷನ್ನ ಒಪ್ಕೊಳ್ಬೋದು. ಬಟ್ ನಮ್ಮ ರಜತ್ ಅವರು ಹನುಮಂತ್ಗೆ ಕೊಟ್ಟಿದ್ದ ಯಾವುದೇ ರೀಸನು ಕೂಡ ಕರೆಕ್ಟ್ ಇರಲಿಲ್ಲ ಅಂತ ನಾನು ಅಂದ್ಕೊತೀನಿ. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಿ ನಮ್ಮ ಇವ್ರದ್ದು ತ್ರಿವಿಕ್ರಮ್ ಅವ್ರದ್ದು ನಾಮಿನೇಷನ್ ಮುಗ್ದೋಗುತ್ತೆ. ನಂತರ ಏನು ಚಟುವಟಿಕೆ ಏನೇನಿರುತ್ತೆ, ನಮ್ಮ ಮಂಜಣ್ಣ ಸ್ವಲ್ಪ ಗೊರಕೆ ಹೊಡೆಯೋದಾಗಲಿ, ಅದ್ರ ಮಧ್ಯೆ ಏನಾದರೂ ಜಗಳ, ಮೋಕ್ಷಿತಾ ಮತ್ತು ಗೌತಮಿ ಮತ್ತು ಮಂಜಣ್ಣನ ಮಧ್ಯೆ ಜಗಳ ಆಡೋದಾಗಲಿ, ಈ ಕಡೆ ಹನುಮಂತು ಇವರೆಲ್ಲ ಮಾತಾಡ್ಕೊಳ್ಳೋದಾಗಲಿ, ಇದೆಲ್ಲ ಮಾಡ್ತಾರೆ. ಮತ್ತು ಸೆಂಟರಲ್ಲಿ ಬೋಡ 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 ಅಂತ ಚಾನ್ಸ್ ಸಿಕ್ತು ಅಂತ ಎಷ್ಟು ಸಲ ಕರೀತಾರೆ
ಹೇಳ್ತಾರೆ ಅಂದರೆ ಚೈತ್ರ ಅವರು ರಜತ್ ಅವ್ರನ್ನ, ಈ ಕಡೆ ಹನುಮಂತು ಮತ್ತು ಧನರಾಜ್ ಅವ್ರು ಕೂಡ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ನೋ ಅಲ್ಲ ಅವರು ಬೋಡ ಅಂದ್ರೂ ಕೂಡ ಸುಮ್ಮನೆ ಇದಾನಲ್ಲ, ಇವ್ನಿಗೆ ಏನು ಹೇಳಲಿ ಅಂತೆಲ್ಲ ಮಾತಾಡ್ಕೊಳ್ತಾ ಇರ್ತಾರೆ. ಅದು ಸಿಕ್ಕಾಪಟ್ಟೆ ಫನ್ನಿಯಾಗಿ ಕಾಣಿಸ್ತಾ ಇರುತ್ತೆ. ನಂತರ ತನಿಷಾ ಡಾರ್ಲಿಂಗ್ ಎಂಟ್ರಿ ಕೊಡ್ತಾರೆ. ತನಿಷಾ ಯಾವಾಗಿದ್ರು ಫೈರೇ ಗುರು. ತುಂಬ ಚೆನ್ನಾಗೇ ಹ್ಯಾಂಡಲ್ ಮಾಡ್ಕೊಂಡು ಹೋದ್ರು ಅಂತ ನನಗನ್ನಿಸ್ತು. ಬಂದ ತಕ್ಷಣನೇ ಮೋಕ್ಷಿತಾ ಮತ್ತು ಮಂಜಣ್ಣನ ಕೂರಿಸಿ ಸಮಾಧಾನ ಮಾಡಿ, ಯಾಕೆ ಹಿಂಗೆ ಜಗಳ ಮಾಡ್ತೀರಾ, ನಮಗೆ ಯಾರಾದರೂ ಇಷ್ಟ ಆದರೂ ನಮಗೆ ಏನಾದರೂ ಮಾಡಿದ್ರೇ ನಮಗೆ ಸಿಕ್ಕಾಪಟ್ಟೆ ಬೇಜಾರಾಗೋದು, ನಿಮ್ಗೆ ಇನ್ನೂ ಅನ್ನಿಸ್ತಾ ಇದೆಯಾ ಮಂಜಣ್ಣನ ಕ್ಷಮಿಸಬಾರ್ದು, ಮಂಜಣ್ಣನ ಮಾತಾಡಬಾರ್ದು ಅಂತ ಮೋಕ್ಷಿತ ಹತ್ರ ಮಾತಾಡ್ತಾರೆ. ಮಂಜಣ್ಣನ ಹತ್ರನೂ ಮಾತಾಡ್ತಾರೆ. ಮೋಕ್ಷಿತ ಅವರು ಈ ಥರ ನನಗೆ ಶಾಪ ಹಾಕಿದ್ರು, ಮೋಸಗಾತಿ ಅಂತ ದಿಮ್ಮೇಲೆಲ್ಲ ಬರೆದಿದ್ರು, ಅದನ್ನೆಲ್ಲ ನೆನೆಸ್ಕೊಂಡಾಗ ನನಗೆ ಬೇಜಾರಾಗುತ್ತೆ ಅಂತ ಆ ಕಡೆ ಎಕ್ಸ್ಪ್ರೆಸ್ ಮಾಡ್ತಾರೆ. ಮಂಜಣ್ಣ ಅವ್ರು ಇದ್ಬಿಟ್ಟು ಅದನ್ನು ಮಾಡಬೇಕು ಅಂತ ಮಾಡಲಿಲ್ಲ, ಅದೊಂದು ಫ್ಲೋಗಾಯಿತು ಅಷ್ಟೇ ಅಂತ ಅಂದ್ಬಿಟ್ಟು ಅಲ್ಲೊಂದು ಸ್ವಲ್ಪ ಒಂದಾಗ್ತಾರಾ ಅನ್ನೋ ಕ್ವಶನ್ ಮಾರ್ಕೇ ಇದೆ ಇನ್ನೂ. ಯಾಕಂದರೆ ಮೋಕ್ಷಿತ ಅವರು ಶಿಶಿರವ್ರ ಹತ್ರ ಹೇಳಿದರು, ನನಗೆ ಅವರಿಬ್ಬರು ಕೆಟ್ಟವ್ರ ಥರನೇ ಕಾಣಿಸ್ತಾರೆ, ಮನೆಯವ್ರಿಗೆಲ್ಲ ಒಳ್ಳೆಯವ್ರ ಥರ ಕಾಣಿಸ್ಬೋದೇನೋ ಅಂತ ಹೇಳಿದರು. ಬಟ್ ಬಿಗ್ ಬಾಸ್ ಟೀಮೇ ತನಿಷ್ ಅವ್ರ ಹತ್ರ ಹೇಳ್ಸಿದ್ದೆ ನಮ್ಮ ಕಾಂಬಿನೇಷನ್ ನೋಡೋಕ್ಕೆ ಇಷ್ಟಪಡ್ತಿದೆ ಅಂತ ಒಂದು ಸೂಕ್ಷ್ಮತನ ಮೋಕ್ಷಿತ ಅವ್ರು ಅರ್ಥ ಮಾಡ್ಕೊಳ್ತಾರ ಏನು ಅಂತ ಕಾದು ನೋಡಬೇಕು. ಇದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿತ್ತು. ನಾಮಿನೇಷನ್ ಮಾಡೋಕ್ಕೆ ನಮ್ಮ ತನಿಷಾ ಡಾರ್ಲಿಂಗು ಇಬ್ಬರಿಗೂ ಮೋಕ್ಷಿತಾಗೆ ಹಾರ್ಟ್ ಕೊಡ್ತಾರೆ ಮತ್ತು ಮಂಜಣ್ಣಂಗೆ ಹಾರ್ಟ್ ಕೊಟ್ಟು ಕಳಿಸ್ತಾರೆ. ಫಸ್ಟು ಬಂದುಬಿಟ್ಟು ನಮ್ಮ ಮಂಜಣ್ಣ ಅವರು ನಾಮಿನೇಷನ್ ಮಾಡ್ತಾರೆ. ನಮ್ಮ ಮಂಜಣ್ಣ ಎರಡೂ ನಾಮಿನೇಷನ್ನು ಕೂಡ ಅಟ್ಟರ್ ಫ್ಲಾಪ್ ಅಂತಾನೆ ಅಂತ ಅನ್ನಿಸ್ತು. ನನಗಂತೂ 1% ಕೂಡ ಇಷ್ಟ ಆಗಲಿಲ್ಲ. ಅವರು ರೀಸನ್ ಕೊಡ್ತಿರೋದು ಫುಲ್ ವೈಯಕ್ತಿಕವಾಗಿ ರೀಸನ್ ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಧನರಾಜ್ ಅವ್ರಿಗೆ ನಾಮಿನೇಷನ್ ಮಾಡ್ತಾ ಆ ಒಂದೇ ಒಂದು ಜಿಲೇಬಿ ಮ್ಯಾಟರ್ನ ಇಟ್ಕೊಂಡು ಆರ್ಡರ್ ವೈಸ್ ಯಾರಿಂದ TRP ಬರುತ್ತೆ ಅಂತ ಇಡಕ್ಕೆ ಹೇಳಿರ್ತಾರಲ್ಲ, ಅವಾಗ ಅದನ್ನು ಅಷ್ಟೊಂದು ಕೆಳಗಡೆ ಇಡ್ತೀರಾ ಅಂತ ಅಂದ್ಬಿಟ್ಟು ಅದನ್ನು ಆ್ಯಕ್ಚುಲಿ ಹನುಮಂತು ಮತ್ತು ಧನರಾಜ್ ಇಬ್ಬರಿಗೂ ಸೇರಿಸಿ ಹೇಳ್ತಾರೆ. ಈ ಥರ ಕೊಡ್ತೀರಾ, ಮತ್ತು ಒಂದು ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಟಾಸ್ಕಲ್ಲಿ ನಿನಗೆ ಒಂದು ಅವಕಾಶ ಬಂದಾಗ ಅದನ್ನು ಸೈಡಿಗೆ ಇಟ್ಬಿಟ್ಟು ಬೇರೆಯವ್ರು ಕೊಡ್ತೀಯಾ, ನನಗದು ಇಷ್ಟ ಆಗಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಧನರಾಜ್ ಅವರು ಕ್ಲೀನಾಗಿ ವಾದ ಮಾಡಿಕೊಂಡ್ರು ಅಂತ ಅನ್ನಿಸ್ತು. ಮತ್ತು ಸಾರಿ ಚಿನ್ನ ಅಂತಾರೆ, ಮತ್ತು ಲವ್ ಯು ಚಿನ್ನ ಅಂತಾರೆ. ಅದಕ್ಕೆ ಈ ಥರ ಡಿಪ್ಲೊಮೆಟಿಕ್ ಎಲ್ಲ ಬೇಡ ಅಂತ ಅಂದ್ಬಿಟ್ಟು ಫುಲ್ ಸ್ಟ್ರಾಂಗಾಗಿ ಮಾತಾಡಿದ್ದು ಧನರಾಜ್ ಅವರು ಅಂತ ಅನ್ನಿಸ್ತು. ಇದು ಆ್ಯಕ್ಚುಲಿ ನಾವು ಧನರಾಜ್ ಅವರಿಂದ ಕರೆಕ್ಟಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದರೆ. ಅದಕ್ಕೆ ಮಂಜಣ್ಣ ಅದಕ್ಕೆ ಅವ್ರು ವಾದ ಮಾಡ್ಕೊಳಕ್ಕೆ ಬರಲಿಲ್ಲ ಅಂತ ಅಂದ್ಕೊಳ್ಳಿ, ಹಂಗಂತ ನಾಮಿನೇಷನ್ ಇಲ್ಲ ಅಂತ ಅಲ್ಲ, ಲವ್ ಯು ಚಿನ್ನ ಅಂದ ತಕ್ಷಣ ಅಂತಂದರೆ ಇಲ್ಲ, ಅದು ಡಿಪ್ಲೊಮೆಟಿಕ್ ಇದ್ದಂಗೆ, ಸರಿ ವಾದ ಮಾಡೋಣ ಅಂತ ವಾದಕ್ಕೆ ಇಳಿತಾರೆ. ಅವತ್ತು ನಾನು ಎಲ್ಲರಿಗೂ ಬಿಟ್ಕೊಟ್ಟಿದ್ದು ನನ್ನ ಟೀಮು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ, ಅದಕ್ಕೋಸ್ಕರ ಬಿಟ್ಕೊಟ್ಟೆ. ಆ ಒಂದು ಡಿಸಿಷನ್ಗೆ ನೀವು ಕೂಡ ಕ್ಲಾಪ್ ಹೊಡೆದಿದ್ದೀರಾ ಅಂತಂದರೆ ಮಂಜಣ್ಣ ಹೆಂಗೆ ವಾದ ಮಾಡ್ಕೊಂಡ್ರು ಅಂದರೆ, ಗುರು ಇವ್ರ ಪಾಯಿಂಟ್ ಕರೆಕ್ಟು ಅಂತ ವಾದ ಮಾಡ್ಕೊಳ್ಳೋಕ್ಕೆ ಎಷ್ಟು ಕೀಳ್ಮಟ್ಟಕ್ಕಾದರೂ ಇಳಿತಾರಾ ಅಂತ ಅನ್ನಿಸ್ತು ನನಗೆ. ಚಪ್ಪಾಳೆ ಹೊಡೆದಿದ್ದು ಎಂಥ ದಡ್ಡ ಗುರು ಇವನು, ಅಬ್ಬಬ್ಬಬ್ಬ ನೀನು ಶಬಾಷಪ್ಪ ಅಂತ ಅಂದ್ಬಿಟ್ಟು ಸರ್ಕ್ಯಾಸಮಲ್ಲಿ ನಾನು ಹೊಡೆದಿದ್ದು ಅಂತ ಹೇಳ್ತಾರೆ. ಆವಾಗ ಅದನ್ನು ಇದ್ಬಿಟ್ಟು ಇನ್ನೊಂದ್ಸಲ ನೀನು ಚಪ್ಪಾಳೆ ಹೊಡೆದ್ರೆ ಬಂದು ಕೇಳ್ತೀನಿ, ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ ಇಲ್ಲಾಂದರೆ ಯಾವ ರೀತಿಲಿ ಚಪ್ಪಾಳೆ ಹೊಡಿತೀರಾ ಅಂತ ಬಂದುಬಿಟ್ಟು ನಿಮ್ಮ ಹತ್ರ ಕನ್ಫರ್ಮೇಷನ್ ಮಾಡಿಕೊಂಡು ಆಮೇಲೆ ಹೋಗ್ತೀನಿ, ನಿಮ್ಮ ಚಪ್ಪಾಳೆ ಅರ್ಥ ತಿಳ್ಕೊಳ್ತೀನಿ ಆಯಿತಾ ಅಂತ ಅಂದ್ಬಿಟ್ಟು ಮುಖಕ್ಕೆ ಕೊಟ್ಟರು ಅಂತ ಅನ್ನಿಸ್ತು ನಮ್ಮ ಮಂಜಣ್ಣನಿಗೆ. ಧನು ಚೆನ್ನಾಗಿ ಮಾತಾಡಿದ್ರು ಅಲ್ಲಿ ಅಂತ ಅನ್ನಿಸ್ತು. ಬಟ್ ಪಾಯಿಂಟ್ಸ್ ಮಾತ್ರ 2 ಇನ್ವ್ಯಾಲಿಡ್ ಇತ್ತು ಮಂಜಣ್ಣದು. ಈ ನಾಮಿನೇಷನ್ ಒಪ್ಪಂಗೆ ಇರಲಿಲ್ಲ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಶಿಶಿರವರು ಕೊಡ್ತಾರೆ. ಅವ್ರಿಗೆ ಬಾಧೆ ಆಗಿದ್ದೇನು ಅಂದರೆ, ಮಂಜಣ್ಣ ಮತ್ತು ಮೋಕ್ಷಿತಾ ಪಾಯಿಂಟ್ಸ್ ಏನು ಮಾತಾಡ್ತಾ ಇದ್ರೋ, ಸೈಕೋ ಅಂದಿದ್ದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅಲ್ಲಿ ಮತ್ತು ನಮ್ಮ ದೇವಿ ಶಾಪ ಕೊಡ್ತಾಳೆ ಅಂತಾಗಿರ್ಬೋದು, ಮತ್ತು ಐಶು ಮ್ಯಾಟರಲ್ಲಿ ಶಿಶಿರ್ ಇನ್ವಾಲ್ವ್ ಆಗಿಬಿಟ್ಟು ಐಶುಗೆ ಸಪೋರ್ಟ್ ಮಾಡಿದ್ದಾಗಿರ್ಬೋದು, ಅಲ್ಲಿ ಮಂಜಣ್ಣನಿಗೆ ಉರಿದೋಗಿದೆ ಅಂತ ಅನ್ನಿಸ್ತು ನನಗೆ. ಶಿಶಿರು ಐಶು ಮತ್ತು ಮೋಕ್ಷಿತಾಗೆ ಸಪೋರ್ಟ್ ಮಾಡಿಕೊಂಡು ಮಾತಾಡಿರೋದನ್ನೇ ಬಂದು ಇಲ್ಲಿ ನಾಮಿನೇಷನ್ ಕೊಡ್ತಾರೆ. ಅವ್ರ ಫಸ್ಟ್ ಪಾಯಿಂಟ್ ಏನಾಗಿರುತ್ತೆ ಅಂದರೆ, ನೀವು ಯಾವುದಕ್ಕೂ ಒಂದು ಸ್ಟ್ಯಾಂಡ್ ತೊಗೊಳ್ಳಲ್ಲ ಅಂತಾರೆ. ಸ್ಟ್ಯಾಂಡ್ ತೊಗೊಳ್ಳಲ್ಲ ಅನ್ನೋದಕ್ಕೆ ಅವ್ರು ಕೊಟ್ಟಂಥ ಎಕ್ಸಾಂಪಲ್ಲು, ನಿಮ್ಮಿಬ್ಬರು ಮಾತಾಡ್ತಿರ್ಬೇಕಾದ್ರೆ ನಾವು ಸೆಂಟ್ರಲ್ ಬರೋಕ್ಕೆ ಅನ್ಕಂಫರ್ಟಬಲ್ ಆಗುತ್ತೆ, ಮುಜುಗರ ಆಗುತ್ತೆ ಅಂತ ಹೇಳಿದಾಗ ನಿಮ್ಗೆ ನೀವು ಅದಕ್ಕೆ ಸ್ಟ್ಯಾಂಡ್ ತಗೊಳ್ಳಿಲ್ಲ ಅಂತ ಫಸ್ಟ್ ಹೇಳ್ತಾರೆ. ಅದಾದ ನಂತರ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ರಿ ಅಂತ ಇನ್ನೊಂದು ಹೇಳ್ತಾರೆ. ಎರಡಕ್ಕೂ ಸಿಂಕೆ ಆಗಲಿಲ್ಲ. ಅದಾದ ನಂತರ ಐಶ್ವರ್ಯ ಮ್ಯಾಟ್ರಿಗೆ ಹೋಗ್ತಾರೆ. ಹೋಗಿ ನೇಣು ಹಾಕೋ ಅಂತ ನಾನು ಹೇಳಲಿಲ್ಲ, ನನಗೆ ಅಂದ ತಕ್ಷಣ ನೇಣು ಹಾಕೋತೀರಾ ಅಂತ ನಾನು ಹೇಳಿದ್ದು, ಆದರೆ ನೀನು ಅಲ್ಲಿ ಬಂದುಬಿಟ್ಟು ಹಂಗೆ ಅಂದ್ರಿ ಮಂಜಣ್ಣ ಅಂತೀಯಾ, ನಿನಗೆ ಬೇಕಾಗಿಲ್ದಿದ್ದಕ್ಕೆ ನೀನು ಯಾಕೆ ಮೂಗು ತೋರಿಸ್ತೀಯಾ ಅಂತ ಅಂತಾರೆ. ಅದಾದಮೇಲೆ ಶಿಷ್ಯರು ಇದ್ಬಿಟ್ಟು ಪಾಯಿಂಟ್ ಹೇಳ್ತಾರೆ, ಅಲ್ಲ ಮಂಜಣ್ಣ ನೀನು ಸ್ಟ್ಯಾಂಡೇ ತೊಗೊಳ್ಳಲ್ಲ ಅಂತೀಯ, ಹಿಂಗೆ ನಾನು ಸ್ಟ್ಯಾಂಡ್ ತೊಗೊಂಡಿದ್ದೀನಿ ಅಂತ ಇನ್ನೊಂದು ಸಲ ಬಂದುಬಿಟ್ಟು ಐಶುಗೆ ಸ್ಟ್ಯಾಂಡ್ ತೊಗೊಂಡಂಗೆ ತಾನೇ ನನ್ನಲ್ಲಿ, ಸ್ಟ್ಯಾಂಡ್ ತೊಗೊಂಡೆ ಅಂತ ಹೇಳ್ತಿದ್ಯಾ, ಏನು ಮಂಜಣ್ಣ ಮಾತಾಡ್ತಿದ್ಯಾ, ನೀನು ಹೇಳೋದಕ್ಕೆ ನಿನಗೆ ರಿವರ್ಸ್ ಆಗ್ತಾ ಇದೆಯಲ್ಲ ಮಂಜಣ್ಣ ಅಂದರೆ, ಬೇರೆಯವ್ರ ವಿಚಾರಕ್ಕೆ ನೀನು ಯಾಕೆ ತೊಗೊಳ್ತೀಯ ಸ್ಟ್ಯಾಂಡು, ಸುಮ್ಮನೆ ಕೂತ್ಕೋ ಅಂತಾರೆ. ಸ್ಟ್ಯಾಂಡ್ ತೊಗೋ ಅಂತಾರೆ, ಸ್ಟ್ಯಾಂಡ್ ತೊಗೋಬೇಡ ಅಂತಾರೆ, ಸ್ಟ್ಯಾಂಡ್ ತೊಗೊಂಡಿದ್ಯಾ ಅಂತಾರೆ. ಫುಲ್ ಕೆಡಿಸ್ಕೊಂಡ್ರು ನಾಮಿನೇಷನು ನೆನೆ ಮಂಜಣ್ಣ ಅಂತ ಅನ್ನಿಸ್ತು ನನಗೆ. ನಿಮ್ಗೇನು ಅನ್ನಿಸ್ತು? ಶಿಶಿರ್ನ ಬೇಕು ಅಂತಲೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹೌಸ್
ಹೌಸ್ ಮೇಟ್ಸು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ಬಾಟಮ್ 2ಗೆ ಶಿಶಿರ್ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು ಎಲ್ಲ ಒಂದು ಕಂಟೆಸ್ಟೆಂಟ್ಸು ಶಿಶಿರ್ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದನ್ನ ಒಂದು ಸ್ವಲ್ಪ ಪಾಸಿಟಿವ್ ಆಗಿ ತಗೊಂಡು ಶಿಶಿರ್ ಅವರು ಮುಂದೆ ದಿನಗಳಲ್ಲಿ ಆಡಬೇಕು ಅಂತ ನಿಜವಾಗ್ಲೂ ನಾನು ಕೇಳ್ಕೊಳ್ತೀನಿ. ಅಟ್ಲೀಸ್ಟ್ ಈಗ ಕಾರ್ತಿಕ್ ಮಹೇಶ್ ಹೋಗಿದ್ದಾರೆ, ಅವ್ರಿಗೆ ಒಂದು ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಆಚೆಯಿಂದ ಕೂಡ ಕಾರ್ತಿಕ್ ಮಹೇಶ್ಗೆ ಸಪೋರ್ಟ್ ಸಿಗ್ತಾ ಇದೆ. ಸಾರಿ, ಕಾರ್ತಿಕ್ ಮಹೇಶ್ ಅವರು ನಮ್ಮ ಇವರಿಗೆ ಶಿಶಿರ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನೋಡಬೇಕು ಇವಾಗ ಏನಾದರೂ ಅವ್ರಿಗೆ ಕಿವಿ ಮಾತು ಹೇಳಿ ಬರೋಕ್ಕೆ ಟ್ರೈ ಮಾಡ್ತಾರಾ ಅಂತ. ಇನ್ನು ಇವ್ರ ನಾಮಿನೇಷನ್ ಆದಮೇಲೆ ಮೋಕ್ಷಿತ ನಾಮಿನೇಷನ್ ಸ್ಟಾರ್ಟ್ ಆಗುತ್ತೆ. ಮೋಕ್ಷಿತ ನಾಮಿನೇಷನ್ ತುಂಬ ಸಿಂಪಲ್ ಆಗಿ ಆಗೋಯ್ತು ಅಂತ ಅನ್ನಿಸ್ತು. ತ್ರಿವಿಕ್ರಮ್ಗೆ ನಾಮಿನೇಟ್ ಮಾಡ್ತಾರೆ. ತ್ರಿವಿಕ್ರಮ್ ನನಗೆ ತುಂಬ ಇಷ್ಟ ಆಗಿರೋರು ಕೊಡ್ತಿರೋರು ಅಂತ ಅಂತಾರೆ. ಅಲ್ಲಿ ಆ್ಯಕ್ಚುಲಿ ತುಂಬ ಬ್ಲಷಿಂಗ್ ಇತ್ತು ಅಂತ ಅನ್ನಿಸ್ತು. ಮೋಕ್ಷಿತ ಕೂಡ ಸ್ವಲ್ಪ ಮುಜುಗರನೇ ಪಡ್ತಾಯಿದ್ರು, ತ್ರಿವಿಕ್ರಮ್ ಕೂಡ ನಾಚ್ಕೊಳ್ತಾನೆ ಇದ್ರು ಅಲ್ಲಿ. ಕೊಟ್ಬಿಟ್ಟು ಹೇಳೋದು ಸೈಕೋ ಅಂದಿದ್ದು, ಸೈಕೋ ಅಂತ ಕರೆದಿದ್ದು ನಮಗೆ ಇಷ್ಟ ಆಗಲಿಲ್ಲ. ನೀವು ಸ್ವಲ್ಪ ಮಾತಾಡೋದೆಲ್ಲ ಮನೆ ಒಂದು ವಾತಾವರಣನ ಖಂಡಿತ ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ನಾಮಿನೇಷನ್ ಮಾಡಿ ಬರ್ತಾರೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಭವ್ಯಾಗೆ ಕೊಡ್ತಾರೆ. ಬಟ್ ತ್ರಿವಿಕ್ರಮ್ ಅಲ್ಲಿ ಹೇಳ್ತಾರೆ, ನನ್ನ ಸೈಕೋ ಅಂದಿದ್ದೇನೆ ಹೊರತು ಯಾವುದೇ ಬೇರೆ ಥರದ ವರ್ಡು ನಾನು ಮಾತಾಡಿಲ್ಲ ಅಂತಾರೆ. ಬಟ್ ಆ್ಯಕ್ಚುಲಿ ಅಲ್ಲಿ ಮಾತಾಡಿರ್ತಾರೆ ತ್ರಿವಿಕ್ರಮು. ಯಾಕಂದರೆ ಅದೇ ಎಪಿಸೋಡಲ್ಲಿ ನಮಗೆ ಬೀಪ್ ಸೌಂಡ್ ಬರುತ್ತೆ ಮೋಕ್ಷಿತ ಬಗ್ಗೆ ತ್ರಿವಿಕ್ರಮ್ ಮಾತಾಡ್ತಿರ್ಬೇಕಾದ್ರೆ. ಸೊ ನಮಗೆ ಗೊತ್ತಾಗುತ್ತೆ ಅಲ್ಲಿ ತ್ರಿವಿಕ್ರಮ್ ಸುಳ್ಳು ಹೇಳ್ತಿದ್ದಾರೆ ಅಂತ. ಮೋಸ್ಟ್ಲಿ ಅವ್ರು ಮರ್ತೋಗಿರ್ಬೋದೇನೋ ಮಾತಾಡಿರೋದು, ಗೊತ್ತಿಲ್ಲ. ಬಟ್ ಮಾತಾಡಿದ್ರು ಕೂಡ ಮಾತಾಡಿಲ್ಲ ಅಂತ ಕೂಡ ಹೇಳಿರ್ಬೋದೇನೋ, ಅದು ಕೂಡ ನನಗೆ ಗೊತ್ತಿಲ್ಲ. ಮತ್ತು ತ್ರಿವಿಕ್ರಮ್ ಬಕೆಟ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಮಾತ್ರ ಹಾಕ್ಕೋಬೇಡ್ರಿ. ಅದನ್ನು ಬಿಟ್ಟರೆ ಸೆಕೆಂಡು ಭವ್ಯನ ನಾಮಿನೇಷನ್ ಮಾಡ್ತಾ, ನೀವು ಫಿಸಿಕಲ್ ಟಾಸ್ಕ್ ಬಿಟ್ಟರೆ ನೀವೆಲ್ಲೂ ಕಾಳಿಸ್ಕೊಳ್ಳಲ್ಲ ಅಂತ ಒಂದು ನಾಮಿನೇಷನ್ ಮಾಡ್ತಾರೆ. ಇದು ನಿಜವಾಗ್ಲೂ ಒಪ್ಕೊಳ್ಳೋ ಅಂಥ ರೀಸನ್ನೇ. ಯಾಕಂದರೆ ತ್ರಿವಿಕ್ರಮ್ ಪಕ್ಕನೇ ಇರ್ತಾರೆ. ಭವ್ಯ ಅವರು ಎಲ್ಲೂ ಇನ್ವಾಲ್ವ್ಮೆಂಟ್ ಆಗ್ತಾ ಇಲ್ಲ. ಎಂಟರ್ಟೈನ್ಮೆಂಟ್ ಟಾಸ್ಕ್ ಅಂತ ಬಂದರೆ ಜಾಸ್ತಿ ಇನ್ವಾಲ್ವ್ಮೆಂಟ್ ಇಲ್ಲ ಅವ್ರದ್ದು. ಫೈಟಿಂಗ್ ಅಂತ ಬಂದರೆ ಅವ್ರು ಅದಕ್ಕೆ ಯಾರು ಜಗಳ ಆಗ್ತಿದ್ರೆ ನಂದೇನು ಅಂತ ಸೈಡಲ್ಲಿ ಇದ್ಬಿಡ್ತಾರೆ. ಸೊ ಸ್ವಲ್ಪ ಇನ್ವಾಲ್ವ್ಮೆಂಟ್ ಆಗಿ ಟಾಸ್ಕ್ ಅಂತೂ ಭವ್ಯ ಅವರು ಆಡಬೇಕು. ಅದನ್ನೇ ಒಂದು ರೀಸನ್ ಕೊಡ್ತಾರೆ. ಬಟ್ ಭವ್ಯ ಅವ್ರು ಮಾತ್ರ ನಾನು ಇಷ್ಟು ದಿನ ಇರೋದನ್ನೇ ಎಲ್ಲನೂ ಮಾಡ್ತಿರೋದಕ್ಕೆ, ನಾನು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಅಂದರೆ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಫಿಸಿಕಲ್ ಟಾಸ್ಕ್ ಆಗಿರ್ಬೋದು, ಪ್ರತಿಯೊಂದೂ ಕೂಡ ಆ ಒಂದು ಈಕ್ವಲ್ ಪ್ರಪೋರ್ಷನಲ್ಲಿ ನಾನು ಆಡ್ತಿರೋದಕ್ಕೇ ಜನ ಇಲ್ಲಿವರೆಗೂ ಉಳಿಸ್ಕೊಂಡು ಬರ್ತಾ ಇರೋದು. ನೀವು ಮನೆಯವರವ್ರಿಗೆ ಯಾರ ಒಪಿನಿಯನು ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರನ್ನ ಮಾತು ನಾನು ಕನ್ಸಿಡರು ಮಾಡಲ್ಲ, ಐ ಡೋಂಟ್ ಕೇರ್ ಅಂತಾರೆ. ಅಲ್ಲಿ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಬಡ ಮಾತಾಡ್ಬಿಟ್ರ ಭವ್ಯ ಅವರು ಅಂತ ಅನ್ನಿಸ್ತು. ಇದಾದ ನಂತರ ಇಲ್ಲಿ ಇವರ ನಾಮಿನೇಷನ್ ಪ್ರಕ್ರಿಯೆ ಮುಗಿಯುತ್ತೆ. ತನೇಶಾ ಡಾರ್ಲಿಂಗ್ ಹೊರಟೋಗ್ತಾರೆ. ಹಾಡು ಹಾಕ್ಕೊಂಡು ಹನುಮಂತು ಜೊತೆ ಡ್ಯಾನ್ಸ್ ಮಾಡಿದ್ದೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ತನೇಶ್ ಅವ್ರು ಹೋಗೋದಕ್ಕಿಂತ ಮುಂಚೆ. ನಂತರ ನಮ್ಮ ಮಂಜಣ್ಣ ಅವ್ರ ಕ್ವಾಟ್ಲೆ ಹೋಗ್ಬಿಟ್ಟು ಜೈಲಲ್ಲಿ ಹುಚ್ಚನ್ ಥರ ಮಲಗಿರ್ತಾರೆ. ಮತ್ತು ಹುಚ್ಚನ್ ಥರ ಆಡ್ತಾ ಇರ್ತಾರೆ. ಗೌತಮಿಯವ್ರು ಯಾಕೆ ಮಂಜಣ್ಣ ಅಂತ ಸಮಾಧಾನ ಮಾಡೋದು, ಮತ್ತು ಮೋಕ್ಷಿತ ಅವ್ರು ಅದಕ್ಕೆ ಎಂಟರ್ ಆಗೋದು, ಫುಲ್ಲು ರಗಡಾಗಿ ಸ್ವಲ್ಪ ಕ್ರಿಯೇಟಿವ್ ಆಗಿ. ಮಂಜಣ್ಣ ಅಂದರೆ ಕ್ರಿಯೇಟಿವಿಟಿ ಗುರು, ಅದನ್ನು ಅವ್ರು ಪಾಸಿಟಿವ್ ಆಗಿ ಯೂಸ್ ಮಾಡಿಕೊಂಡ್ರೆ ವಿನ್ನರ್ ಆಗುವಂಥ ಮಟೀರಿಯಲ್ಲು. ಬಟ್ ತುಂಬ ಪರ್ಸ್ನಲ್ ಆಗಿ ಹೋಗ್ತಾರೆ ಮಂಜಣ್ಣ ಅಂತ ಅನಿಸುತ್ತೆ. ಬಟ್ ಈ ಒಂದು ಟಾಸ್ಕಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು. ಮತ್ತು ಐಶು ಮತ್ತು ತ್ರಿವಿಕ್ರಮ್, ಭವ್ಯ, ಎಣ್ಣೆ ಅದು ಅವು 3 ಜನ ಕೂಡ ಇನ್ನೂ ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡಬಹುದಾಗಿತ್ತು. ಅವು ಕೊಟ್ಟಿರೋ ಆಪರ್ಚುನಿಟಿನ ಸರಿಯಾಗಿ ಯೂಸ್ ಮಾಡ್ಕೊಳ್ಳಿಲ್ವಾ ಅವರಿಬ್ಬರು ಅಂತ ಅನ್ನಿಸ್ತು ನನಗೆ. ನಿಮ್ಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಮ್ಮ ಚೈತ್ರ ಅವರು ಬೋಡ ಅಂತ ಹೇಳಿದ್ದು ಡೈಲಾಗು ರಜತ್ ಅವರಿಗೆ ಒಂದು ಸ್ವಲ್ಪ ಎಲ್ಲನೂ ನೋಡೋಕ್ಕಂತೂ ನೆನ್ನೆ ಎಪಿಸೋಡ್ ಎಲ್ಲೂ ಬೋರ್ ಆಗಲಿಲ್ಲ, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಇವತ್ತು ಕಾರ್ತಿಕ್ ಮತ್ತು ನಮ್ರತಾ ಬರ್ತಾ ಇದ್ದಾರೆ, ತುಕಾಲಿ ಬರ್ತಾ ಇದ್ದಾರೆ, ವರ್ತೂರವ್ರು ಬರ್ತಾ ಇದ್ದಾರೆ. ನೋಡೋಕ್ಕಂತೂ ಎಕ್ಸೈಟ್ಮೆಂಟ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಅನ್ನಿಸ್ತಾ ಇದೆ ಕಾರ್ತಿಕ್ ಮಹೇಶ್ ಬಿಗ್ ಬಾಸ್ ಮನೆಗೆ ಬರೋದನ್ನ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.